ಮುಂದಿನ ಜಿಲ್ಲೆಗೆ ಹೋಗೋಣ. ಅದು ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಟಿಕೆಟ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಟಿಕೆಟ್ ಆಕಾಂಕ್ಷಿ. ತುಮಕೂರು ನಗರ ಕ್ಷೇತ್ರಕ್ಕೆ ನಿನ್ನೆ ಅನೌನ್ಸ್ ಆಯಿತು ಟಿಕೆಟ್. ತನಗೆ ಟಿಕೆಟ್ ಸಿಗಿಲ್ಲ ಅಂತ ಶಫಿ ಅಹಮದ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆಗೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಶಫಿ ಅಹಮದ್ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನ ಇರುವಂಥದ್ದು. ಶಫಿ ಅಹಮದ್ ಅಳಿಯ ಮಾಜಿ ಶಾಸಕ ರಫಿ ಅಹಮದ್ಗೆ ಕೈ ತಪ್ಪಿದೆ ಟಿಕೆಟ್. 2013ರಲ್ಲಿ ಅವರು ತುಮಕೂರು ನಗರ ಕ್ಷೇತ್ರದಿಂದ ಶಾಸಕರಾಗಿದ್ದಂಥವರು. ಅವರ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮುಳುವಾಗಬಹುದು ಶಫಿ ಅಹಮದ್ ಅವರ ಅಸಮಾಧಾನ? ಪೃಥ್ವಿ, ಏನು 1971ರಿಂದಲೂ ಕೂಡ ಕಾಂಗ್ರೆಸ್ ನಲ್ಲಿ ತಮ್ಮದೇ ಆದಂತ ವರ್ಚಸ್ಸಿನ ಮೂಲಕ ಗುರುತಿಸಿಕೊಂಡಿದ್ದಂತ ಶಫಿ ಅಹಮದ್ ಕೂಡ ಏನು 2 ಬಾರಿ ಕೂಡ ಇವರು ಆ ತುಮಕೂರು ನಗರವನ್ನ ಪ್ರತಿನಿಧಿಸಿ ಶಾಸಕರಾಗಿದ್ದರು. ಅದಾದ ನಂತರ ಇವರಿಗೆ ವಯಸ್ಸಾದಂತ ಕಾಲಕ್ಕೆ ಇವರ ಅಳಿಯ ಡಾಕ್ಟರ್ ರಫೀಕ್ ಅಹಮದ್ ಅವರಿಗೆ ಒಂದು ಟಿಕೆಟ್ ಕೊಡಿಸೋದ್ರಲ್ಲಿ ಇವರು ಸಕ್ಸಸ್ ಆಗಿದ್ರು. ಹಾಗೆ ಕೂಡ ಗೆಲ್ಸ್ಕೊಳ್ಳೋದ್ರಲ್ಲೂ ಕೂಡ ಒಂದು ಸಕ್ಸಸ್ ಆಗಿದ್ರು. ಏನು 2013 ಚುನಾವಣೆಯಲ್ಲಿ ಇವರು ರಫೀಕ್ ಅಹಮದ್ ಒಂದು ಗೆಲುವನ್ನ ಸಾಧಿಸಿದ್ರು. ಅದಾದ ನಂತರ ಏನು 2018ರ ಚುನಾವಣೆಯಲ್ಲಿ ರಫೀಕ್ ಅಹಮದ್ ವಿರುದ್ಧ ಜ್ಯೋತಿ ಗಣೇಶ್ ಅವರು ಬಿಜೆಪಿ ಪಕ್ಷದ ಸ್ಪರ್ಧಿ ಗೆಲ್ತಾರೆ. ಸೊ ಅದಾದ ನಂತರ 2018ರಿಂದಲೂ ಕೂಡ ಈ ಏನು 2023ವರೆಗೂ ಕೂಡ ಅಲ್ಲಲ್ಲಿ ಏನು ಸಕ್ರಿಯವಾಗಿ ಏನು ರಫೀಕ್ ಅಹಮದ್ ಎಲ್ಲೂ ಕೂಡ ಗುರುತಿಸ್ಕೊಳ್ತಿರ್ಲಿಲ್ಲ. ಮತ್ತೆ ಪಕ್ಷದ ಕಾರ್ಯಕರ್ತರ ಸಮಾವೇಶದಲ್ಲಾಗಿರ್ಬೋದು, ಮತ್ತೆ ಪಕ್ಷದ ಯಾವುದೇ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಇವರು ಗುರುತಿಸ್ಕೊಂಡಿಲ್ಲ ಎಂಬ ಒಂದು ಆರೋಪವನ್ನ ಪಕ್ಷದ ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 1 ವಾರದ ಹಿಂದೆ ನನ್ನ ಅಳಿಯನಿಗೆ ಟಿಕೆಟ್ ಬೇಕು ಅಂತ ಹೇಳಿ ಇವರು ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಶಫಿ ಅಹಮದ್ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಒಂದು ಏನು ಮನವಿ ಸಲ್ಲಿಸಿದ್ರು. ಅದಾದ ನಂತರ ಏನು ಸಾಕಷ್ಟು ರೀತಿಯಲ್ಲಿ ಟಿಕೆಟ್ ನಮ್ಗೆ ಸಿಗುತ್ತೆ ಅಂತ ಹೇಳಿ ಇವರು ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ರು. ಈ ಒಂದು ವೇಳೆಯಲ್ಲಿ ಏನು ಈಗಾಗ್ಲೇನೆ ತುಮಕೂರು ನಗರದಲ್ಲಿ ಸುಮಾರು 40,000ಕ್ಕೂ ಕೂಡ ಹೆಚ್ಚು ಕೂಡ ಏನು ಅಲ್ಪಸಂಖ್ಯಾತರ ಮತಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಸುಮಾರು 25ರಿಂದ 30,000 ಮತಗಳು ಇವರಿಗೆ ಬೀಳುವಂತ ಸಾಧ್ಯತೆ ಇತ್ತು. ಹೀಗಾಗಿ ಏನು ಇವತ್ತು ಇಕ್ಬಾಲ್ ಅಹಮದ್ ಅವ್ರಿಗೆ ಏನು ಒಂದು ಟಿಕೆಟ್ ಘೋಷಣೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಅಸಮರ್ಥ ವ್ಯಕ್ತಿಗೆ ಒಂದು ಟಿಕೆಟ್ ನ ಘೋಷಣೆ ಮಾಡಲಾಗಿದೆ. ಸಮರ್ಥನ ಅಸಮರ್ಥನ ಅಂತ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ನೋಡೋಣ ಇವರ ಬಂಡಾಯವನ್ನು ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ ಅಂತ. ಥ್ಯಾಂಕ್ ಯು ವಿಠಲ್, ನಿಮ್ಮೆಲ್ಲ